ಸೆಕೆಂಡ್ ಬ್ಯಾಚಿಂದ ಬಂದಿದ್ದೀನಿ. ಝೂಯಾಲಜಿ ಲ್ಯಾಬು ಅಂದರೆ ನನಗೆ ಗೊತ್ತಿತ್ತು ಸ್ವಲ್ಪ ಮಾತ್ರ, ಅಂದರೆ ಈ ಪ್ರಾಣಿಗಳ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ. ನೀವು ಹೇಳ್ದಾಗೇ ಒಂಟೆ ಬಗ್ಗೆ ನೀರಲ್ಲಿ ಡಿಬ್ಬದಲ್ಲಿ ಇರುತ್ತೆ ಅಂದರೆ ಸ್ಟೋರ್ ಮಾಡಿಡುತ್ತೆ ಅಂತ ನಾನು ಕೇಳಿದ್ದೆ. ಬಟ್ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಫ್ಯಾಟ್ನ ಸ್ಟೋರ್ ಮಾಡುತ್ತೆ ಅನ್ನೋದು. ತುಂಬ ಕಟ್ಟುಕತೆಗಳನ್ನ ಕೇಳಿದ್ದೆ, ಅಂದರೆ ನಿಮ್ಮಿಂದ ಗೊತ್ತಾಯಿತು ಯಾವುದು ರಿಯಲ್ ಅಂತ ಹೇಳಿ. ನಮಗೆ ತುಂಬ ಪ್ರಾಣಿಗಳು ಗೊತ್ತಿರಲಿಲ್ಲ ಈ ಲ್ಯಾಬಿಗೆ ಬಂದ ಮೇಲೆ ಗೊತ್ತಾಗಿರೋದು. ಆ್ಯಂಡ್ ಸೊ ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಥ್ಯಾಂಕ್ ಯು. ನನ್ನ ಹೆಸರು ಶಿಶಿರೇಖಾ. ನಾವು ವಿದ್ಯಾದಾನ ಸ್ಕಾಲರ್ಶಿಪ್ ಸೆಕೆಂಡ್ ಬ್ಯಾಚ್ ಅಂತ ಬಂದಿದ್ದೀನಿ. ನಾವು ಬರೀ ಬುಕ್ಸ್ನಲ್ಲೆಲ್ಲ ಹಂಗೆ ಬರೀ ಸರ್ನೆಲ್ಲ ಹೇಳ್ತಿದ್ರು ಹಿಂಗೆ ಇರ್ತದ ಹಂಗೆ ಇರ್ತದ ಅಂತ ಹೇಳ್ತೀವಿ. ಸರ್ ತೋರಿಸ್ರಿ ಅಂದರೆ ಇದೆಲ್ಲ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಇರ್ತದ, ಅದೆಲ್ಲ ಗೊತ್ತಿಲ್ಲ ಹಂಗೆ ಹಿಂಗೆ ಆನ್ಸರ್ ಮಾಡ್ತಿದ್ರು. ಆದರೆ ಇಲ್ಲಿ ಬಂದ್ಮೇಲೆ ಗೊತ್ತೈತೆ. ಮತ್ತು ಹೆಸರನ್ನೂ ಗೊತ್ತಿದ್ದಿಲ್ಲ ನಮ್ಗೆ ಎಷ್ಟೆಷ್ಟು ಏನೇನು ಇರುತ್ತೆ, ಇಷ್ಟು ಇದೆ ಅಂತ ನಮ್ಗೆ ಅಂದ್ಕೊಂಡಿದ್ದಿಲ್ಲ. ಮತ್ತು ಇಲ್ಲಿ ಬಂದು ಎಲ್ಲ ನೋಡಿದಂಗೆ ಖುಷಿ. ಓಕೆ. ನನ್ನ ಹೆಸರು ಕಾದರ್ ಭಾಷಾ. ನಾನು ವಿದ್ಯಾದಾನ ಸ್ಕಾಲರ್ಶಿಪ್ಪಿಂದ ಅವ್ರ ಕಡೆಯಿಂದ ಈ ಝೂಯಾಲಜಿ ಮ್ಯೂಸಿಯಂ KCD ಅಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದು ನವಿಲು ಕಣ್ಣಿನಿಂದ ರಿಪ್ರೊಡಕ್ಷನ್ ಮತ್ತು ಚೇಳು ತನ್ನ ಮರಿಗಳಿಗೆ ಜನ್ಮ ಕೊಟ್ಟ ಮೇಲೆ ಸಾಹಿತ್ಯ ಅಂತ ಹೇಳಿದರು. ಅದು ಮೂಢನಂಬಿಕೆ ಅಂತ ಈ ಸಾರಿಂದ ಎಲ್ಲ ಗೊತ್ತಾಯಿತು. ಮತ್ತು ಇಲ್ಲಿ ವೆರೈಟೀಸ್ ಆಫ್ ಅನಿಮಲ್ಸ್ ಮತ್ತು ಎಲ್ಲ ಬರ್ಡ್ಸ್ ಎಲ್ಲ ನೋಡಿ ಖುಷಿ ಆಯಿತು. ಮತ್ತು ವಿದ್ಯಾದಾನಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟೋಕ್ಕೆ. ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ಬರೀ ಬುಕ್ಕಿಂದ ಮಾತ್ರ ಈ ಒಂದು ನಾಲೆಜ್ ಸಿಕ್ಕಿರುತ್ತೆ, ಡೈರೆಕ್ಟಾಗಿ ನೋಡಿರೋಕ್ಕಿಲ್ಲ. ಬಟ್ ನಾವು ಈ ಒಂದು ಆಪರ್ಚುನಿಟಿ ಕೇಳಿದಾಗ ಬಹಳ ಸಂತೋಷದಿಂದ ಈ ಒಂದು ಬನ್ನಿ ವಿಸಿಟ್ ಮಾಡಿ ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗಿವಿಂಗ್ ಆಪರ್ಚುನಿಟಿ. ನಿಮ್ಮ ಕಡೆಯಿಂದ ಇನ್ನೂ ಈ ವಿದ್ಯಾದಾನ ಕಡೆ ಸ್ಟೂಡೆಂಟ್ಸಿಗೆ ನಮ್ಮ ಸಪೋರ್ಟ್ ಇರಲಿ. ಎಲ್ಲ ವರ್ಷ ಇದೇ ಥರ ನಾವು ಕ್ಯಾಂಪ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು. ಥ್ಯಾಂಕ್ ಯು ಅನ್ಸಿ. ನನ್ನ ಹೆಸರು ವಿಠಲ್ ಅಂತ. ನಾನು ಇಲ್ಲಿ ಕರ್ನಾಟಕ ಕಾಲೇಜ್ ಆರ್ಟ್ಸಲ್ಲಿ ಸ್ಟಡಿ ಮಾಡ್ತಾ ಇರೋದು. BA ಆ್ಯಂಡ್ ಆಂಥ್ರೋಪಾಲಜಿ ಸೈನ್ಸ್ ಪ್ಲಸ್ ಕ್ರಿಮಿನಾಲಜಿ ಆ್ಯಂಡ್ ಜಿಯಾಲಜಿನೂ ಕೂಡ ಸ್ಟಡಿ ಮಾಡ್ತೀವಿ ನಾವು. ಅಂದರೆ ಆಂಥ್ರೋಪಾಲಜಿ ಒಳಗೆ ಹೋಲಿಸ್ಟಿಕ್ ಎಲ್ಲ ಸ್ಟಡಿ ಮಾಡ್ತೀವಿ. ನಾನು ವಿದ್ಯಾದಾನ ಸ್ಟೂಡೆಂಟ್. ನಮ್ಮ ಒಂದು ವಿದ್ಯಾದಾನ ಫೌಂಡೇಶನಿಂದ ಇಲ್ಲಿ ನಮ್ಮ ಸ್ಟೂಡೆಂಟ್ಗೆ, ನಾನು ಸ್ಟೂಡೆಂಟ್, ನಮ್ಮ ಮೇಡಮ್ ಅವರು ಮತ್ತು ಸರ್ ಅವರು ಇಲ್ಲಿ ಕರ್ಕೊಂಡ್ಬಂದ್ರು. ಇಲ್ಲಿ ನಾನು KCD ಬಂದಾಗ ಗೊತ್ತಿರಲಿಲ್ಲ. ನಾನು ಸಿಕ್ಕಾಪಟ್ಟಿ ಮೂಢನಂಬಿಕೆ ನಂಬ್ತಿದ್ದೆ. ಎಲ್ಲ ಹೆಂಗೆ ಚೇಳು ಮರಿ ಹಾಕ್ತಿದ್ದೆ, ಆಮೇಲೆ ಸೈತಿತ್ತಂತೆ ಅನ್ಕೋತಿದ್ವಿ, ಆಮೇಲೆ ಒಂಟೆ ನೀರು ಸ್ಟೋರ್ ಮಾಡ್ತಿತ್ತು ಅಂತ ಅನ್ಕೋತಿದ್ವಿ. ಅದೆಲ್ಲನ ನಮಗೆ ಸರ್ ಅವಾಗಲೂ ಹೇಳಿದ್ರು. ಇವಾಗಲೂ ನಮ್ಮ ಜೊತೆಗೆ ನಮ್ಮೆಲ್ಲ ಫ್ರೆಂಡ್ಸ್ಗೂ ಸ್ಟೂಡೆಂಟ್ಗೂ ಆಮೇಲೆ ನಮ್ಮ ಮೇಡಮ್ ಅವ್ರಿಗೆ ಸರ್ಗೆ ಎಲ್ಲ ಒಂದು ಡೌಟನ್ನು ಕ್ಲಿಯರ್ ಮಾಡಿದ್ರು. ಆಮೇಲೆ ಇದು ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಮ್ಯೂಸಿಯಮ್, ಅದು ನನ್ನ ಕಾಲೇಜಲ್ಲಿ ಐತೆ ಅನ್ನೋದು, ಅದೇ ಕಾಲೇಜಲ್ಲಿ ನಾನು ಕಲಿಯಾಕತ್ತೀನಿ ಅನ್ನೋದು ನನಗೆ ಹೆಮ್ಮೆ ಅನಿಸ್ತೈತಿ. ಆಮೇಲೆ ಇಲ್ಲಿ ವಿಸಿಟ್ ಮಾಡೋಕೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ಬೇಕಂದಾಗ ಇಲ್ಲಿ ಬಿಡುವಿರಲಿಲ್ಲ. ಅಂದರೆ ವಿಸಿಟ್ ಡೈಲಿ ಮಾಡ್ತಾ ಇರ್ತಾರೆ. ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ, ಬೇರೆ ಬೇರೆ ಕಾಲೇಜ್ಗಳಿಂದ, ಸ್ಕೂಲ್ಗಳಿಂದ ಇಲ್ಲಿ ಪ್ರತಿದಿನವೂ ವಿಸಿಟ್ ಮಾಡ್ತಾರೆ. ಒಂಥರ ಇದು ಬಿಡುವಿಲ್ಲದ ಒಂದು ಮ್ಯೂಸಿಯಮ್ ಆಗಿ ಕರ್ನಾಟಕದೊಳಗೆ. ಆಮೇಲೆ ಲಾರ್ಜೆಸ್ಟ್ ಮ್ಯೂಸಿಯಮ್. ನಮಗೆ ಫಸ್ಟ್ ಬ್ಯಾಚ್ ಬಿಡುವು ಸಿಗಲಿಲ್ಲ. ಆದ ಕಾರಣದಿಂದ ಸೆಕೆಂಡ್ ಬ್ಯಾಚ್ಗೆ ಬಿಡುವು ಬೇಕಂತ ಸರ್ಗೆ ನಾವು ರಿಕ್ವೆಸ್ಟ್ ಮಾಡಿ ಸರ್ ಅವ್ರಿಗೆ ಪರ್ಮಿಷನ್ ತೊಗೊಂಡು ಆಮೇಲೆ ಮ್ಯಾಮ್ ಅವ್ರಿಗೆ ಕೂಡ ಹೇಳಿ ಅವ್ರು ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡ್ಯಾನಿಯಲ್ ಪ್ರಜಾಫ್. ಬಳ್ಳಾರಿಯಿಂದ ಬಂದಿದ್ದೀನಿ. ವಿದ್ಯಾರ್ಥಿಯಿಂದ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಫಾರ್ ದ ಕರ್ನಾಟಕ ಯೂನಿವರ್ಸಿಟಿ ಟು ಝೂಯಾಲಜಿ ಮ್ಯೂಸಿಯಮಲ್ಲಿ. ನಾನು ನನ್ನ ಲೈಫ್ನಲ್ಲಿ ಯಾವತ್ತೂ ಇಂಥದ್ದು ನೋಡಿಲ್ಲ, ಮುಂದೆನೂ ನೋಡ್ತೀನಲ್ಲ ನನಗೆ ಗೊತ್ತಿಲ್ಲ. ಬಟ್ ಎಷ್ಟೆಷ್ಟು ಕ್ರಿಯೇಚರ್ಸ್ ಎಲ್ಲ ನೋಡಿದ್ದೀನಿ, ಅದಕ್ಕೋಸ್ಕರ ತುಂಬ ಥ್ಯಾಂಕ್ಸ್. ಮತ್ತು ನಮ್ಮೆಲ್ಲ ಹಳೆ ಪ್ರೊಫೆಸರ್ಸ್ ಎಲ್ಲ ಇದಕ್ಕೋಸ್ಕರ ಕೊಟ್ಟಿರೋದು, ಇಂಥವೆಲ್ಲ ಮಾಡಿ ಇಟ್ಟಿರೋದಕ್ಕೋಸ್ಕರ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಇನ್ನೂ ಇಂಥವೆಲ್ಲ ಮಾಡಿ ಇನ್ನು ಮುಂದೆ ಬರೋ ಸ್ಟೂಡೆಂಟ್ಸ್ಗೆಲ್ಲ ಹೀಗೆ ನಾಲೆಜ್ ತಿಳಿಸ್ಬೇಕು, ಹೀಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ನಾನು ಬೇಡ್ತೀನಿ. ಆಮೇಲೆ ಐ ಥ್ಯಾಂಕ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಐ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ the teacher who is teaching and giving information about here things. And thank you Vidyadhan team and thank you Karnataka University for this. Thank you.